ಎಲ್ರಿಗೂ ಶುಭೋದಯ. ಇವತ್ತು ನಾವು ಮೊದಲನಾಗಿ ನನ್ನ ಹೆಸರು ಸಂತೋಷ್ ಎಲ್. ಇವತ್ತು ನಾನು ಪ್ರಚಲಿತ ಘಟನೆಗಳ ಕುರಿತು ಒಂದು ಟಾಪಿಕನ್ನು ತೊಗೊಂಡ್ಬಂದಿದ್ದೀನಿ. ಇದು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ KS, FDA, SDA, PSI, PC ಕೆಲವು ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ. ಇದು ನಿನ್ನೆ ನಡೆದಂತಹ ಪ್ರಮುಖವಾದಂತಹ ಸುದ್ದಿ. ಇದನ್ನು ನಾನು ಆಯ್ದುಕೊಂಡು ಬಂದಿದ್ದೀನಿ. ವಿಶೇಷ ಏನಂದರೆ, ಇಲ್ಲಿ ಭಾರತ ಮತ್ತು ಫಿಲಿಪೈನ್ಸ್ ಅನ್ನುವಂಥ ಎರಡು ದೇಶಗಳ ಮಧ್ಯೆ ಒಂದು ಒಪ್ಪಂದ ಆಗತ್ರಿ. ಅದು ಒಪ್ಪಂದ ಏನಂದ್ರೆ ರಕ್ಷಣಾ ಒಪ್ಪಂದ ಅಂತ ಹೇಳಿ ಕರಿತೀವಿ. ಈ ರಕ್ಷಣಾ ಒಪ್ಪಂದದ ಘೋಷಣೆ ಆಗಿದೆ. ಈ ರಕ್ಷಣಾ ಒಪ್ಪಂದದ ಪ್ರಮುಖ ವಿಷಯಗಳು ಏನಂತ ಹೇಳಿ ಇವತ್ತು ಈ ಒಂದು ತರಗತಿಯಲ್ಲಿ ನೋಡೋಣ. ಮೊದಲನೇದಾಗಿ, ಈ ರಕ್ಷಣಾ ಒಪ್ಪಂದಕ್ಕೆ ಭಾಗಿಯಾದಂತಹ ಯಾವ ರಾಷ್ಟ್ರಗಳು ಅಂತೇಳಿ ನೋಡೋದಾದ್ರೆ, ಮೊದಲನೇದು ಭಾರತ ಮತ್ತು ಎರಡನೇದು ಫಿಲಿಪೈನ್ಸ್ ಅಂತ ಹೇಳಿ ಕರಿತೀವಿ. ಮೊದಲನೇದು ಭಾರತ ಮತ್ತು ಫಿಲಿಪೈನ್ಸ್ ದೇಶಗಳು ಏನಾಗಿದೆ ಅಂದ್ರೆ ಈ ರಕ್ಷಣಾ ಒಪ್ಪಂದಕ್ಕೆ ಸಹಿ ಮಾಡಿರುವಂತದ್ದು ನೋಡಿದ್ದೀವಿ. ಅದು ಯಾವಾಗ ನಡೀತು ಅಂದ್ರ ದಿನಾಂಕ 5/8/2025 ತಾರೀಕು ಅಂತೇಳಿ ಕರಿತೀವಿ. ಅಂದ್ರೆ ನಿನ್ನೆ ಮಂಗಳವಾರ ನಡೆದಿರುವಂತ ಒಂದು ಒಪ್ಪಂದ ಅಂತೇಳಿ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಸ್ನೇಹಿತರೆ, ನಮಗೆ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ದಿನಾಂಕ ಕೇಳ್ತಾರೆ, ಯಾವ ದೇಶಗಳ ನಡುವೆ ಅಂತೇಳಿ ಕೇಳ್ತಾರೆ. ಅದು ಬಿಟ್ರೆ ಸ್ಥಳ ಎಲ್ಲಿ ನಡೆಯಿತು ಅನ್ನೋದಾದ್ರೆ ನಮ್ಮ ದೇಶದ ರಾಜಧಾನಿಯಾಗಿರುವಂತಹ ನವದೆಹಲಿ ಅನ್ನುವಂಥದ್ರಲ್ಲಿ ನಡೀತೈತ್ರಿ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಏನಾಗುತ್ತೆ ಅಂದ್ರೆ, ನಮಗೆ ನೇರವಾಗಿ ಯಾವ ನಾಯಕರು ಈ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಿದ್ರು ಅನ್ನೋದಾದ್ರೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿ ಅವರು ಮತ್ತು ಫಿಲಿಪೈನ್ಸ್ ದೇಶದ ಇಲ್ಲಿ ಪ್ರಧಾನಿ ಬರಲ್ರಿ, ಇಲ್ಲಿ ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರು ಯಾರು ಬರ್ತಾರೆ ಅಂದ್ರೆ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಜೂನಿಯರ್ ಅನ್ನುವಂತಹ ಪ್ರಮುಖ ನಾಯಕರ ಮಧ್ಯೆ ಈ ಒಂದು ಒಪ್ಪಂದ, ರಕ್ಷಣಾ ಒಪ್ಪಂದ ಅನ್ನುವಂಥದ್ದಾಗುತ್ತಾ. ಅದಾದ ನಂತರ ಏನು ಒಡಂಬಡಿಕೆ ಆಗುತ್ತೆ ಅನ್ನೋದಾದ್ರೆ, ರಕ್ಷಣಾ ಪಾಲುದಾರಿಕೆ ಮತ್ತು ಅನುಷ್ಠಾನ ಸಹಿತ ಪ್ರಮುಖ 9 ಒಪ್ಪಂದಗಳನ್ನ ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಪ್ರಮುಖ 3 ಪಡೆಗಳೇನು ಬರ್ತಾವೆ ನಮ್ಮಲ್ಲಿ. ಯಾವ್ಯಾವ ಅಂದ್ರ ಭೂಪಡೆ, ನೌಕಾಪಡೆ, ವಾಯುಪಡೆ. ಈ 3 ಪಡೆಗಳನ್ನ ಒಳಗೊಂಡಂತೆ ದೇಶದ ಗಡಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಅಂಶಗಳ ಕುರಿತು ಈ ಒಂದು ಒಪ್ಪಂದಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ ನೋಡ್ತೀವಿ. ಇದರ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನಮ್ಮ ದೇಶದ ಕರಾವಳಿ ಪ್ರದೇಶಗಳಲ್ಲಿ 2 ದೇಶಗಳ ಪ್ರಮುಖ ಯುದ್ಧ ವಿಮಾನಗಳ ಒಂದು ಹಾರಾಟವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆ ಕುರಿತು ಟ್ರೈನಿಂಗ್ ಅನ್ನ ಇಲ್ಲಿ ಪಡ್ಕೊಳ್ಳುವಂತದ್ದನ್ನು ನೋಡ್ತೀವಿ. ಹಾಗಾದ್ರೆ 2 ದೇಶಗಳು ನಡುವೆ ಆದಂತ ಒಪ್ಪಂದದ ವಿಶೇಷತೆ ಏನು ಆಯ್ಸರಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ತಾರೆ. ಏನಂದ್ರೆ, ಉಭಯ ರಾಷ್ಟ್ರಗಳು ಅಂದ್ರೆ 2 ರಾಷ್ಟ್ರಗಳು ಅಮೃತ ಮಹೋತ್ಸವನ ಆಚರಿಸಿದ್ದು. ಇದರ ವಿಶೇಷತೆಯಾಗಿ ಒಂದು ಅಂಚೆ ಚೀಟಿಯನ್ನ ಬಿಡುಗಡೆಯನ್ನಗೊಳಿಸ್ತಾರೆ. ಕ್ವಶನ್ ಏನಾಗತ್ತಂದ್ರ, ಈ 2 ರಾಷ್ಟ್ರಗಳ ನಡುವೆ ಒಪ್ಪಂದ ಆಗತ್ತಾ, ನಾಯಕರು ಬಂದ್ರು, ಆ ನಾಯಕರ ಜೊತೆಗೆ ದಿನಾಂಕ, ಸ್ಥಳ ಎಲ್ಲವನ್ನ ತಿಳ್ಕೊಂಡ ನಂತರ ವಿಶೇಷತೆಯ ಕುರಿತು ಪ್ರಶ್ನೆಗಳಾಗುತ್ತೆ ಸ್ನೇಹಿತರೆ. ವಿಶೇಷತೆ ಏನಂದ್ರೆ, 2 ಉಭಯ ರಾಷ್ಟ್ರಗಳು ಸೇರಿ ಒಂದು ಅಂಚೆ ಚೀಟಿಯನ್ನ ಅಂದ್ರೆ ನೆನಪಿಗಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಅಂಚೆ ಚೀಟಿಯನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇದಿಷ್ಟು ಪ್ರಮುಖ ಅಂಶಗಳನ್ನ ನಾವು ನೋಡಿದ್ವಿ. ಭಾರತ ಫಿಲಿಪೈನ್ಸ್ ನಡುವೆ ನಡೆದಂತಹ ಒಂದು ರಕ್ಷಣಾ ಒಪ್ಪಂದದ ಕುರಿತು ನಾವು ನೋಡೋದಾದ್ರೆ, ಹಾಗಾದ್ರೆ ಫಿಲಿಪೈನ್ಸ್ ದೇಶದ ಬಗ್ಗೆ ಸಹ ಕ್ವಶನ್ ಆಗುತ್ತೆ ನಮಗೆ. ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ತೆಗೆದು ನೋಡ್ತಾ ಹೋದಾಗ ಯಾವ ದೇಶಗಳ ಜೊತೆಗೆ ನಾವು ಒಪ್ಪಂದವನ್ನ ಮಾಡ್ಕೊಳ್ತೀವಿ, ಆ ದೇಶದ ಕುರಿತು ನಾವೇನ್ ಮಾಡ್ತಾರೆ, ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಏನು ಪ್ರಮುಖ ಪ್ರಶ್ನೆಗಳನ್ನ ಕೇಳಬಹುದು ಸಾಧ್ಯತೆಗಳಿದೆ ಅಂದ್ರೆ, ಫಿಲಿಪೈನ್ಸ್ ಅನ್ನುವಂತಹ ದೇಶ. ಹಾಗಾದ್ರೆ ನಾವೆಲ್ಲ ಪ್ರತಿ ಸರಿ ಏನ್ ಓದ್ತೀವಿ ಅಂದ್ರ, ಫಿಲಿಪೈನ್ಸಿನ ರಾಜಧಾನಿ ಯಾವುದು ಅಂತ ಹೇಳಿ ಓದ್ತೀವಿ. ಅದು ಯಾವ್ದಂದ್ರೆ ಅದು ಮನಿಲಾ ಅಂತೇಳಿ ಕೇಳ್ತೀವಿ ನಾವು. ಹಾಗಾದ್ರೆ ಆ ದೇಶದ ಕರೆನ್ಸಿಯ ಕುರಿತು ಪ್ರಶ್ನೆಗಳಾಗಿದೆ ಹಿಂದೆ. ಆ ದೇಶದ ಕರೆನ್ಸಿ ಏನಂದ್ರೆ ಫಿಲಿಪೈನ್ ಪೇಸು ಅಂತೇಳಿ ಕರಿತೀವಿ ನಾವು. ಯಾವುದು? ಫಿಲಿಪೈನ್ ಪೇಸು ಅನ್ನುವಂತ ಕರೆನ್ಸಿಯನ್ನ ಸಹ ನಾವು ನೋಡ್ತೀವಿ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ದೇಶದಲ್ಲೂ ಸಹ ನಾವು ಭಾಷೆಗಳನ್ನ ನೋಡ್ತೀವಿ. ಅಲ್ಲಿ ಪ್ರಮುಖ ಆಡಳಿತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದನ್ನ ಬಳಸ್ತಾರಂದ್ರೆ ಇಲ್ಲಿ ಫಿಲಿಪೈನೋ ಮತ್ತು ಇಂಗ್ಲಿಷ್ ಭಾಷೆಯನ್ನ ಬಳಸ್ತಾರೆ ಸ್ನೇಹಿತರೆ. ಒಂದು ಯಾವುದು
ಫಿಲಿಪಿನೋ, ಇನ್ನೊಂದು ಇಂಗ್ಲಿಷ್ ಭಾಷೆಯನ್ನ ಬಳಸ್ತಾರೆ. ಹಾಗಾದ್ರೆ ಇನ್ನು ವಿಶೇಷ ಏನಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಭಾಷೆಗಳಿದಾವೆ. ಇಲ್ಲಿನೂ ಸಹ 19 ಪ್ರಾದೇಶಿಕ ಭಾಷೆಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಎಷ್ಟು? 19 ಪ್ರಾದೇಶಿಕ ಭಾಷೆಗಳನ್ನು ಒಳಗೊಂಡಿದೆ. ಇವತ್ತಿಗೆಲ್ಲ ನೇರವಾಗಿ ಕೇಳುವಂತ ಪ್ರಶ್ನೆಗಳು ಒಂದಾದ್ರೆ ಭೌಗೋಳಿಕವಾಗಿ ಕೇಳುವಂತ ಪ್ರಶ್ನೆ ಒಂದಿದೆ. ಹಾಗಾದ್ರೆ ಫಿಲಿಪೈನ್ಸ್ ಅನ್ನುವಂತ ರಾಷ್ಟ್ರದ ಜೊತೆಗೆ ನಾವು ರಕ್ಷಣಾ ಒಪ್ಪಂದ ಮಾಡ್ಕೊಂಡಿವಿ. ಆ ದೇಶದ ರಾಜಧಾನಿ, ಕರೆನ್ಸಿ, ಭಾಷೆ, ಪ್ರಾದೇಶಿಕ ಭಾಷೆಗಳ ಕುರಿತು ಅಧ್ಯಯನವನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಭೌಗೋಳಿಕವಾಗಿ ಏನ್ ಕ್ವಶನ್ ಅನ್ನ ಕೇಳ್ತಾರಂದ್ರೆ ಭೂಪಟದಲ್ಲಿ ಜಗತ್ತಿನ ಭೂಪಟದಲ್ಲಿ ಹಾಗಾದ್ರೆ ಇದು ಯಾವ ಖಂಡದಲ್ಲಿ ಕಂಡು ಬರುತ್ತೆ ಫಿಲಿಪೈನ್ಸ್ ಅಂದ್ರೆ ಇದು ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂದ್ರೆ ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ. ಮತ್ತೆ ಇದರ ಮೇಲೆ ಇನ್ನೊಂದು ಕ್ವಶನ್ ಏನಾಗತ್ತಂದ್ರ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂದ್ರ ಸೌತ್ ಈಸ್ಟ್ ಭಾಗದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ಭಾಗದಲ್ಲಿ ಅಂದ್ರೆ ಸೌತ್ ಈಸ್ಟ್ ಅಂದ್ರೆ ನಿಮ್ಗೆ ಒಂದ್ಸರಿ ಇಲ್ಲಿ ನಾನು ಹೇಳ್ಬಿಡ್ತೀನಿ ದಿಕ್ಕುಗಳು ಅಂತ ಹೇಳಿ. ಇದು ನಾರ್ತ್, ಇದು ಸೌತ್, ಈಸ್ಟ್ ಮತ್ತೆ ವೆಸ್ಟ್. ಈ ದಿಕ್ಕುಗಳನ್ನ ನಾವು ನೋಡ್ತಾ ಹೋದಾಗ ಅವ್ರು ಏನ್ ಸೌತ್ ಈಸ್ಟ್ ಅಂದ್ರೆ ಈ ಭಾಗದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಾವು ಇದರ ಭೂಪಟವನ್ನ ನಾವು ಫಿಲಿಪೈನ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಈ ಒಂದು ಬ್ರೈನ್ ಬೂಸ್ಟರ್ ಟ್ಯುಟೋರಿಯಲ್ ಅನ್ನುವಂತಹ ತರಗತಿಗಳಿಗೆ ನೀವು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನೀವು ಸಹಕಾರವನ್ನು ಕೊಡ್ಬೇಕಂತ ಹೇಳ್ತೀನಿ. ಮುಂದಿನ ತರಗತಿಯ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ.